ಫ್ರೆಂಡ್ಸ್, ವಿಡಿಯೋ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಮನೇಲಿ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಫಸ್ಟು ನೀವು ಹಾಲು ಕಾಸಿ ಇಟ್ಕೊಂಡಿದ್ರೆ ನಿಮಗೆ ಟೈಮ್ ತುಂಬಾ ಸೇವ್ ಆಗುತ್ತೆ. ಫಸ್ಟ್ 80% ಹಾಲು ತೊಗೊಳ್ಳಿ, 20% ವಾಟರ್ ಮಿಕ್ಸ್ ಮಾಡಿ ಹಾಲಲ್ಲಿ. ಆಮೇಲೆ ಈ ಥರ 1 ಸ್ಪೂನ್ ಪೌಡರನ್ನಷ್ಟು ತೊಗೊಂಡ್ಬಿಟ್ಟು ನೀವು ನೀರು ಹಾಕಿ ಡೈಲ್ಯೂಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಲಮ್ಸ್ ಇಲ್ಲದೆ ಥರ ಮಿಕ್ಸ್ ಮಾಡೋದ್ರಿಂದ ಮಾಲ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಮಾಲ್ಟು ಹಾಕಬೇಕಾದ್ರೆ ಕಂಟಿನ್ಯೂ ಆಗಿ ಕೈ ಈ ಥರ ಕಲಿಸ್ತಾನೇ ಇರಬೇಕು. ಇಲ್ಲ ಅಂತಂದರೆ ಅದು ಲಮ್ಸ್ ಫಾರ್ಮ್ ಆಗಿ ನಿಮಗೆ ಮಾಲ್ಟ್ ಟೇಸ್ಟೂ ಚೆನ್ನಾಗಿ ಬರೋದೇ ಇಲ್ಲ. ನೀವು ಈ ಥರ ಒಂದ್ಸರಿ ಗೆಸ್ಟಿಗೆ ನೀವು ಬಂದಾಗ ಮಾಡಿಕೊಡಿ. ಇದನ್ನು ಈವನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲಾಗಿನೂ ಸರ್ವ್ ಮಾಡ್ಬೋದು. ಟೇಸ್ಟ್ ಅಂತೂ ಎಲ್ಲರೂ ನೀವು ಕೆಲವೊಬ್ಬರು ಟೇಸ್ಟ್ ಮಾಡಿದ್ದೀರ ಚಿಕ್ಕತೋಟ್ಲುಕೆರೆಯಲ್ಲಿ, ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಎಲ್ಲರೂ ಕೇಳಿದರೆ ಯಾವ ಥರ ಮಾಡಬೇಕಂತ. ಇದರಲ್ಲಿ 2-3 ವೆರೈಟಿ ಮಾಡ್ಬೋದು. ಈವನ್ ಸಾಲ್ಟಿಂದು ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ. ಇದು ನೋಡಿ, ಕಾಜು ಬಾದಾಮು ಲೈಟಾಗಿ ಫ್ರೈ ಮಾಡಿಕೊಂಡು ಇದು ಕೋರ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ಮೇಲೆ ಗಾರ್ನಿಷಿಂಗ್ಗೆ ನಾವು ಯೂಸ್ ಮಾಡ್ಬೋದು. ಇದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇದಕ್ಕೆ ಬರೋದು ಇದರಿಂದನೇ. ನೀವು ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಚಿಕ್ಕ ಮಕ್ಕಳು ಕೂಡ ತುಂಬಾ ಟೇಸ್ಟ್ ಇಷ್ಟಪಡ್ತಾರೆ. ಒಂದ್ಸರಿ ಟ್ರೈ ಮಾಡಿ. ಏನೇ ಡೌಟ್ ಇದ್ದರೂ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.